ಬೈಟ್ ಇದೆ. ನಾನು ಈ ಪ್ಯಾನೆಲ್ ನ ಡಿಬೇಟ್ ನ ಕಂಟಿನ್ಯೂ ಮಾಡೋಕ್ ಮುಂಚೆ ನಾರಾ ಭರತ್ ರೆಡ್ಡಿ ಅವರ ಹೇಳಿಕೆ, ನಿನ್ನೆ ರಾತ್ರಿ ಈ ಘಟನೆಯಾದ ಸಂದರ್ಭದಲ್ಲಿ ಅವರ ಬಾಯಿಂದ ಬಂದ ಮಾತುಗಳು, ಅದನ್ನ ಒಮ್ಮೆ ಪ್ಲೇ ಮಾಡಿಕೊಂಡು ವಾಪಸ್ ಚರ್ಚೆಗೆ ಬರಬಹುದಾ ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರ ಬೈಟ್ ಪ್ಲೇ ಮಾಡಬಹುದಾ? ನಿನ್ನೆ ರಾತ್ರಿ ಅವ್ರು ಕೊಟ್ಟ ಹೇಳಿಕೆ. ಇವಾಗೇನ್ ನಮ್ತಾಗ ಏನ್ ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ. ಇವಾಗೇನ್ ನಮ್ತಾಗ ಏನ್ ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ. ಇವಾಗೇನ್ ನಮ್ತಾಗ ಏನ್ ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ. ರವೀಂದ್ರ ರೇಷ್ಮೆ ಸರ್, ಇದನ್ನ ಹೇಳಕ್ ಮುಂಚೆ ಭರತ್ ರೆಡ್ಡಿ ಅವರು ಹೇಳಿದ ಮಾತು, ನಾನ್ ಇವ್ರಗಳ ತರ ಖಾಲಿ ಪಿಲ್ಲಿ ಅಲ್ಲ, ಲಂಡನ್ ನಿಂದ ಓದ್ಕೊಂಡ್ ಬಂದಿರೋನು, ಹುಟ್ಟಾಗ್ಲೇನೆ ಶ್ರೀಮಂತನಾಗಿರೋನು, ಚಿಕ್ಕ ವಯಸ್ಸಿಗೇನೆ ಶಾಸಕನಾಗಿರುವವನು. ಸರ್, ನಾವು ರೆಡ್ಡಿ ಅವರ ರಾಜಕಾರಣದ ಬಗ್ಗೆನೂ ನೋ ಡೌಟ್ ಮಾತಾಡೋಣ, ಆದ್ರೆ ಹಾಲಿ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಮನೆ ಸುಟ್ಟು ಹೋಗ್ತಿದ್ದೆ ಅನ್ನೋ ಮಾತನ್ನು ಹೇಳ್ತಾರೆ ಅಂತಂದ್ರೆ ನಾವು ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಇದ್ದೀವಾ ಅನ್ನೋದು ನನ್ನ ನೇರ ಪ್ರಶ್ನೆ. ನಾವು ನೀವು ಪ್ರತಿಕ್ರಿಯೆ ಕೊಡೋದೇ ಬೇಡ. ಅವರ ಶಾಸಕಾಂಗ ಪಕ್ಷದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ನಾನು ಭರತ್ ರೆಡ್ಡಿ ಹತ್ರ ಮಾತಾಡಲ್ಲ ಅಂತ. ಅಷ್ಟಕ್ಕೆ ತಿಳ್ಕೋಬೇಕು ಯಾವ ಸಂದೇಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ. ಇದಕ್ಕಿಂತ ಕಠೋರವಾದ ಛೀಮಾರಿ ಹಾಕೋದು ಒಬ್ಬ ಶಾಸಕರಿಗೆ, ಒಬ್ಬ ಮುಖ್ಯಮಂತ್ರಿ. ಅದು ಸಿದ್ದರಾಮಯ್ಯನವರ ಸಾಮಾಜಿಕ ಜವಾಬ್ದಾರಿಯನ್ನು ತೋರಿಸುತ್ತೆ. ಒಬ್ಬ ಅಧಿಕಾರಸ್ಥ ಮುಖ್ಯಮಂತ್ರಿ ಆಗಿ ತಮ್ಮದೇ ಪಕ್ಷದ ಶಾಸಕ ಈ ರೀತಿ ಪದಪ್ರಯೋಗ ಮಾಡಿದಾಗ ಯಾರು ಒಪ್ತಕ್ಕದ್ದಲ್ಲ. ಶ್ರೀರಾಮ್ಲವರು ಸ್ಕ್ರೀನ್ ಮೇಲೆ ಬಂದಿದ್ರು. ಈಗ 12 ವರ್ಷಗಳ ಹಿಂದೆ, 13 ವರ್ಷಗಳ ಹಿಂದೆ ನಾನು ಅವ್ರ ಪಕ್ಷದ ಒಡನಾಡಿ ಆಗಿದ್ದೆ. ನನಗೆ ಸಲಹೆಗಾರನಾಗಿ ಅವ್ರ ಜೊತೆಗೆ ಸಲಹೆಗಾರನಾಗಿದ್ದು ನಾನು ದೊಡ್ಡ ಶಾಪಗ್ರಸ್ತ ಬೇರೆ ಆಗಿದ್ರು. ನಮ್ಮ ಪತ್ರಕರ್ತ ಮಿತ್ರರೆಲ್ಲ ಹೋಗಿ ಅವ್ರ ಜೊತೆಗೆ ಯಾಕೆ ಸೇರ್ಕೊಂಡ್ರಿ, ಬಳ್ಳಾರಿ ಗಣಿಗಳು, ಬಳ್ಳಾರಿ ರಿಪಬ್ಲಿಕ್ ಅಂತ ಇದ್ರು. ನಾನೊಂದು ಶಾಪಗ್ರಸ್ತ ಪಡೆ ಜೊತೆಗೆ ಏನು ಅಂತ ತಿಳ್ಕೊಳಕ್ ಹೋಗಿದ್ದೆ. ಏನೇ ಇರಲಿ, ಈ ಧನಬಲ, ತೋಳ್ಬಲ ಮತ್ತು ಜಾತಿ ಬಲದ ರಾಜಕಾರಣದಲ್ಲಿ ಯಾವ ಪಕ್ಷವೇನು ಇವತ್ತು ಗರ್ತಿ ತರ ಯಾವ ಪಕ್ಷನೂ ಇಲ್ಲ. ನನಗೆ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಅವರು ಗಂಗಾವತಿಗೆ ಹೋಗಿ ಅಲ್ಲಿಂದ ಗೆದ್ರು. ಅವ್ರನ್ನ ಪಕ್ಷೇತರ ಶಾಸಕ ಅಂತ ಪರಿಗಣಿಸಿದ್ರು. ರಾಜ್ಯಸಭಾ ಚುನಾವಣೆ ಬಂತು. ಆವಾಗ ಅಜಯ್ ಮಕ್ಕನ್ ಹೈಕಮಾಂಡ್ ಕ್ಯಾಂಡಿಡೇಟ್, ಅವ್ರು ವೋಟ್ ಹಾಕಿಸಬೇಕಾಗಿತ್ತು. ನನಗೆ ಇವತ್ತು ನೆನಪಿದೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಜನಾರ್ದನ್ ರೆಡ್ಡಿ ಅವ್ರ ಕೈಗೆ ಬುಕೆ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದ್ರು, ಪೋಲಿಂಗ್ ಬೂತಿಗೆ ಕರ್ಕೊಂಡ್ಬಂದು ವೋಟ್ ಹಾಕಿಸ್ಕೊಂಡಿದ್ರು. ಅವತ್ತಿನ ಸಂದರ್ಭ ಬೇರೆ. ಅದು ಮುಗಿದ್ಮೇಲೆ ಅವ್ರು ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ಅಂತ ತಮ್ಮ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು. ಅದಾದ ಬಿಜೆಪಿ ಸೇರ್ಬಿಟ್ರು. ಈಗ ಬಿಜೆಪಿಯವರೆಲ್ಲ ಹೋಗ್ಬಿಟ್ಟು ಜನಾರ್ದನ್ ರೆಡ್ಡಿ ಪರವಾಗಿ ನಿಲ್ತಾರೆ. ಪಕ್ಷ ರಾಜಕಾರಣ ಈ ಪರಿಯಾಗಿ ಪಕ್ಷಪಾತದ ರಾಜಕಾರಣ ಆಗೋಗ್ಬಿಟ್ಟಿದೆ. ಅದರಲ್ಲೂ ಬಳ್ಳಾರಿ ಇವತ್ತೊಂದು ನತದೃಷ್ಟ ಕ್ಷೇತ್ರ ಆಗೋಗ್ಬಿಟ್ಟಿದೆ. ನನ್ಗೆ ಇವತ್ತು ನೆನಪು, ಇಂದಿರಾ ಗಾಂಧಿಯವರು ಗರೀಬಿ ಹಠಾವೋ ಅಲೆ ಎಬ್ಸಿದ್ರಲ್ಲ 71ರ ಚುನಾವಣೆ ನಂತರ. ಅಲ್ಲಿಂದ ಮಂತ್ರಿ ಆದವರು ಯಾರು ಗೊತ್ತಾ? ಬಳ್ಳಾರಿಯಿಂದ ಡಾಕ್ಟರ್ ವಿ.ಕೆ. ಆರ್. ವಿ. ರಾವ್. ಈ ದೇಶ ಕಂಡ ಅತ್ಯುತ್ತಮ ಅರ್ಥಶಾಸ್ತ್ರಜ್ಞರ ಪೈಕಿ ಅವರು. ಯೋಜನಾ ಆಯೋಗಕ್ಕೆ ಒಂದು ಗೌರವ ತಂದುಕೊಟ್ಟ ಒಬ್ಬ ಸರ್ವಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಲೋಕಸಭಾ ಸದಸ್ಯರಾಗಿ ಗೆದ್ರು ಬಳ್ಳಾರಿಯಿಂದ. ಇಂದಿರಾ ಗಾಂಧಿ ಅವರ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಿದ್ರು. ಅದಾದ ನಂತರ ಬಳ್ಳಾರಿ ಕೊಟ್ಟ ಮತ್ತೊಬ್ಬ ಪ್ರತಿಭಾಶಾಲಿ ಅಂತಂದ್ರೆ ಎಂ.ವೈ. ಗೋರ್ಪಡೆ. 1972ರ ವಿಧಾನಸಭಾ ಚುನಾವಣೆಯಲ್ಲಿ ಸೊಂಡೂರು ಮಹಾರಾಜ ಎಂ.ವೈ. ಗೋರ್ಪಡೆ ಅವರು ಗೆದ್ದು ಬಂದ್ರು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪದವೀಧರ. ದೇವರಾಜ್ ಅರಸು ಮತ್ತು ಎಂ.ವೈ. ಗೋರ್ಪಡೆ ಮತ್ತು ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಎಕನಾಮಿಕ್ ಅಡ್ವೈಸ್ 3 ಸೇರಿ ಕರ್ನಾಟಕದಲ್ಲಿ ತಂದ ಬಡತನ ನಿವಾರಣಾ ಕಾರ್ಯಕ್ರಮ ಮುಂದೆ ಇಡೀ ದೇಶ ರಾಷ್ಟ್ರೀಯ ಕಾರ್ಯಕ್ರಮಗಳಾದವು. ಇವತ್ತೆಲ್ಲ ನೀವು ಮನ್ರೇಗಾ ಅದೆಲ್ಲ ಹೇಳ್ತಿದಾರಲ್ಲ, ಅದೆಲ್ಲ ನಡೆದಿದ್ದು ಕರ್ನಾಟಕದಲ್ಲಿ ಪೈಲಟ್ ಪ್ರಾಜೆಕ್ಟ್ಗಳು. ಅಂತ ಬಳ್ಳಾರಿ ಜಿಲ್ಲೆಗೆ ಇವತ್ತಿನ ರಾಜಕಾರಣ ಅಂದ್ರೆ ಬರೀ ಧನಬಲ, ತೋಳ್ಬಲ, ಈ ರಕ್ತ ರಾಜಕಾರಣ. ಇವತ್ತು ಇಡೀ ಕನ್ನಡ ಮಾಧ್ಯಮದಲ್ಲಿ ನಂಬೋ ಬೇಸರ ಅದನ್ನು ಪದ ಬಳಕೆ ಮಾಡ್ಕೊಳ್ಳಿಕ್ಕೆ ಸರ್ ರಕ್ತ ರಾಜಕಾರಣ, ದೌಲತ್ತು, ದಾದಾಗಿರಿಯ ಒಂದು ಶೈಲಿ ಏನ್ ಬಂದ್ಬಿಟ್ಟಿದೆ ಬಳ್ಳಾರಿಗೆ. ಈ ಸಂಸ್ಕೃತಿಯಿಂದ ಮುಕ್ತಗೊಳಿಸುವಂತ ಜವಾಬ್ದಾರಿ ಶ್ರೀರಾಮ್ಲು ಮೇಲಿದೆ, ಜನಾರ್ದನ್ ರೆಡ್ಡಿ ಸೋದರ ಮೇಲೂ ಇದೆ, ಎಲ್ಲರ ಮೇಲೂ ಇದೆ. ನಾನು 2 ವರ್ಷ ಹಿಂದೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಸೂರ್ಯನಾರಾಯಣ ರೆಡ್ಡಿ ಇವ್ರ ತಂದೆ, ಭರತ್ ರೆಡ್ಡಿ ಅವ್ರ ತಂದೆ ಪಾಪ ಮನೆಗೆ ಆಹ್ವಾನಿಸಿದ್ರು. ಅವರೊಂದು ಕಾಲದಲ್ಲಿ ಜೆಡಿಎಸ್ ನಾಯಕರಾಗಿದ್ರು, ಜೆಡಿಎಸ್ ಶಾಸಕರಾಗಿದ್ರು. ಸೂರ್ಯನಾರಾಯಣ ರೆಡ್ಡಿ ಅವರ ರಾಜಕೀಯ ಸಂಸ್ಕೃತಿನೇ ಬೇರೆ, ಅವ್ರ ಸಾಮಾಜಿಕ ನಡವಳಿಕೆನೇ ಬೇರೆ. ಅವ್ರ ದೊಡ್ಡ ಮನೆ ಇದೆ. ಅವ್ರ ಪಾಪ ಕರೆದು ನನ್ನ ಒಬ್ಬ ಪತ್ರಕರ್ತ ಅನ್ನೋ ಪ್ರೀತಿಯಿಂದ, ಹಳೆ ಪ್ರೀತಿಯಿಂದ ಕರೆದಿದ್ರು, ಊಟೋಪಚಾರ ಮಾಡಿದ್ರು. ಅವರಿಂದ ಒಬ್ಬ ಗನ್ಮ್ಯಾನು ಅಥವಾ ಈ ಬೌನ್ಸರ್ಗಳು ಯಾರು ಇರಲೇ ಇಲ್ಲ. ಇವಾಗ ನೋಡಿದ್ರೆ ಇನ್ನೂ ಅವ್ರ ಮಗನ ಟಿಕೆಟ್ ಖಾತ್ರಿ ಆಗಿರಲಿಲ್ಲ. ಅವರು ಹೈಕಮಾಂಡ್ ಜೊತೆಗೆ
ಹೋರಾಡ್ತಾ ಇದ್ರು ಟಿಕೆಟ್ಗೋಸ್ಕರ. ಆದ್ರೆ ಈಗ ನೋಡಿದ್ರೆ 1.5 ವರ್ಷದಲ್ಲಿ ಅವ್ರ ಮಗ ಈ ಪರ್ಯಾಯ ಗನ್ಮನ್ ಅದು ಇದು ಬರೀ ಫ್ಯಾಷನ್ ಅಲ್ಲ, ಗನ್ ಮ್ಯಾನ್ ಬೌನ್ಸರ್ ಇಟ್ಕೊಂತಾರ. ಸೆಲೆಬ್ರಿಟಿ ಕಲ್ಚರ್ ಒಂದು ಪ್ರೆಸ್ಟೀಜ್ ಸಿಂಬಲ್. ಸಿನಿಮಾ ಅನೇಕ ಸಿನಿಮಾ ನಟರುಗಳು ನೋಡ್ತಾ ಇದ್ದಾರೆ. ಸರ್ಕಾರವೇ ಸಾರ್ವಜನಿಕ ವ್ಯಕ್ತಿಗಳಾಗ್ಲಿ ಸೆಲೆಬ್ರಿಟಿಗಳಾಗ್ಲಿ ಒಂದು ಥ್ರೆಟ್ ಪರ್ಸೆಪ್ಷನ್ ಇದ್ದಾಗ ಸರ್ಕಾರವೇ ಕೊಡುತ್ತೆ. ಗನ್ ಮ್ಯಾನು ಅವರು ವೈ ಕ್ಯಾಟಗರಿ ಝೆಡ್ ಕ್ಯಾಟಗರಿ ಇತ್ಯಾದಿ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಅವ್ರಿಗೆ ಅಭದ್ರತೆ ಭಾವನೆ ಕಾಡದಷ್ಟು ಹೆಚ್ಚೆಚ್ಚು ಬೌನ್ಸರ್ಗಳು ಬೇಕಾಗ್ತಾರೆ. ಈ ನಾಗರಾಜ್ ಯಾರು ಶೂಟ್ ಮಾಡ್ಬೇಕಂತ ಅವ್ರು ನೋಡಿದ್ರೆ ಅವ್ರಿಗೆ ಬೇಕಾಗಿಲ್ಲ ಗನ್ ಮ್ಯಾನ್. ನೀವು ಶತ್ರುಗಳನ್ನ ನಿಮ್ಮ ನಡವಳಿಕೆಯಿಂದ ನಿಮ್ಮ ರಾಜಕಾರಣ ನೀವು ಶತ್ರುಗಳನ್ನ ಸೃಷ್ಟಿ ಮಾಡಿದಷ್ಟು ನಿಮ್ಗೆ ಜಾಸ್ತಿ ಗನ್ ಮ್ಯಾನ್ ಬೇಕನ್ಸುತ್ತೆ, ಬೌನ್ಸರ್ಗಳು ಬೇಕನ್ಸುತ್ತೆ. ನಿಜ ನಿಜ. ನೀವು ಹೆಚ್ಚೆಚ್ಚು ಆ ಭದ್ರಕೋಟೆ ಕಟ್ಕೊಂಡಷ್ಟು ಅಭದ್ರರಾಗ್ತಾ ಹೋಗ್ತಾರೆ. ಈ ಕಲ್ಚರ್ ಕಲ್ಸಿದ್ದೆ ಬಿಜೆಪಿ ಅವರು ಅನ್ನೋ ಆರೋಪವನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಬಹಳ ತಮಾಷೆ ಸಂಗತಿ, ದೇವೇಗೌಡರು ಪಾಪ ರಿಟೈರ್ ಪ್ರೈಮ್ ಮಿನಿಸ್ಟರ್ ಪದವಿಯಿಂದ ಬಿಟ್ಟು ಬಂದ ಮೇಲೆ ಅನೇಕ ವರ್ಷ ಝೆಡ್ ಕ್ಯಾಟಗರಿ ಇತ್ತು, ಅವರೇ ಬರ್ಕೊಟ್ರು ಈ ಝೆಡ್ ಕ್ಯಾಟಗರಿ ಬೇಡ ಏನು ಬೇಡ, ಅವರೇ ಕಡಿಮೆ ಮಾಡ್ಕೊಂಡ್ಬಿಟ್ರು. ತಮ್ಮ ಭದ್ರತಾ ಪಡೆಯನ್ನು ತಾವೇ ಕಡಿಮೆ ಮಾಡ್ಕೊಂಡ್ರು. ಮೊನ್ನೆ ದಿಲ್ಲಿಯಲ್ಲಿ ಅವ್ರ ನಿವಾಸಕ್ಕೆ ಹೋಗಿದ್ದೆ ಕಳೆದ 1-2 ವಾರದಿಂದ, ಯಾರೂ ಇಲ್ಲ. ಹೊರಗಡೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಿಟ್ರೆ ಅವ್ರ ಸುತ್ತಮುತ್ತ ಒಬ್ಬ ಗನ್ ಮ್ಯಾನ್ ಇಲ್ಲ. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಅದು ನೀವು ಯಾವ ರೀತಿ ವ್ಯಕ್ತಿತ್ವ ಬಳಸ್ಕೊಳ್ತೀರಿ, ಯಾವ ರೀತಿ ಸಾರ್ವಜನಿಕ ಇಮೇಜ್ ಬಳಸ್ಕೊಳ್ತೀರಿ, ನೀವು ಅಭದ್ರ ನೀವು ಶತ್ರುಗಳನ್ನ ಜಾಸ್ತಿ ಮಾಡ್ಕೊಂಡಷ್ಟು ಗನ್ ಮ್ಯಾನ್ಗಳು ಜಾಸ್ತಿ ಇರುತ್ತೆ. ಅವ್ರ ಕಡೆ ಗನ್ ಮ್ಯಾನ್ಗಳು ಈ ಗನ್ ಮ್ಯಾನ್ಗಳು ಇಬ್ರು ಸೇರಿ ಫೈರಿಂಗ್ ಮಾಡಿದಾಗ ಯಾರೋ ಹಿಂಬಾಲಕರನ್ನೋರು ಬಲಿಪಶುಗಳಾಗ್ತಾರೆ. ಅವ್ನು ಕಾಂಗ್ರೆಸ್ ಕಾರ್ಯಕರ್ತನು ಅದು ಬಿಜೆಪಿ ಕಾರ್ಯಕರ್ತ ಅಂತವನು ಬರಿಯಾದ. ನಮ್ಮ ಬಾರ್ಡರ್ ಒಳಗಡೆ ಬಂದ್ರು, ಫ್ಲೆಕ್ಸ್ ಬ್ಯಾನರ್ ಕಟ್ತಾ ಇದ್ರು, ಹಾಗಾಗಿ ಗಲಾಟೆ ಆಯ್ತು ಅಂತ ಹೇಳಿ ಸೋಮಶೇಖರ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಚಂದ್ರಶೇಖರ್ ಅವರೇ, ಯಾವ ಬಾರ್ಡರ್ ಬಗ್ಗೆ ಮಾತನಾಡ್ತಿದ್ದೀರಿ? ನಿಮ್ಮದೇ ಪಕ್ಷದ ಈಗಿರುವ ಜನಾರ್ದನ್ ರೆಡ್ಡಿ ಅವ್ರ ಮೇಲಿರೋ ಆರೋಪ ಏನು? ಬಾರ್ಡರ್ ಅನ್ನ ನುಂಗ್ ಹಾಕಿದವರು, ಬಾರ್ಡರ್ ಅವನ್ನ ಪಕ್ಕದ ಆಂಧ್ರಕ್ಕೆ ಮಾರ್ಕೊಂಡವರು, ಆ ಬಾರ್ಡರ್ ಇಂದಾನೆ ಹಣ ಮಾಡ್ಕೊಂಡು ನುಂಗ್ ನೀರು ಕುಡಿದವರು, ಇಂಥ ಆರೋಪ ಇರೋರು ನಮ್ಮ ಮನೆ ಎದುರುಗಡೆ ಇರೋದು ನಮ್ಮ ಬಾರ್ಡರ್, ಅಲ್ಲಿ ಬಂದು ಫ್ಲೆಕ್ಸ್ ಕಟ್ಟಿದ್ರು. ತಮಾಷೆನ ಇವೆಲ್ಲ ಚಂದ್ರಶೇಖರ್ ಅವರೇ? ಯಾವ ಕೇಸು ಕೋರ್ಟ್ ಅಲ್ಲಿ ಇದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಸಬ್ಜುಡೈಸ್ ಆಗಿದೆ, ಅದರಲ್ಲಿ ನಾವು ತೀರ್ಮಾನ ಕೊಟ್ಕೊಂಡು ಮಾತಾಡೋದು ಬಹುಶಃ ಈ ತರ ಪ್ಲಾಟ್ಫಾರ್ಮ್ ಅಲ್ಲಿ ತಪ್ಪು ಅನ್ಸುತ್ತೆ. ನಾನು ಹೇಳ್ತಿರೋದಂದ್ರೆ ಇಲ್ಲಿವರೆಗೂ ಸ್ಮಿತಾ ನಾವು ಕಾಂಗ್ರೆಸ್ ಜೊತೆ ಬಹಳ ಗುದ್ದಾಡಿದ್ದೀವಿ, ನಾಗರಾಜ್ ಜೊತೆ ಗುದ್ದಾಡಿದ್ದೀವಿ. ಯಾವ ರೀತಿ ಇದೊಂದು ಭ್ರಷ್ಟ ಸರ್ಕಾರ, ಇದೊಂದು ಏನೋ ಯಾವುದೇ ಡೆವಲಪ್ಮೆಂಟ್ ಮಾಡದೇ ಇರೋ ಸರ್ಕಾರ, ದಿವಾಳಿ ಸರ್ಕಾರ, ಇವೆಲ್ಲವೂ ನಾವು ಮಾತಾಡ್ಕೊಂಡು ಜಗಳ ಮಾಡಿದೀವಿ ನಾವು. ಆದ್ರೆ ಯಾವತ್ತೂ ರೌಡಿಗಳಿರ್ತಕ್ಕಂಥ ರಾಕ್ಷಸರಿರ್ತಕ್ಕಂಥ ಸರ್ಕಾರ ತಂದಿರಲಿಲ್ಲ. ಆದ್ರೆ ಇವರು MLA ಮಾತಾಡಿದ ಮಾತುಗಳು ಇವತ್ತು ನೀವು ಕೇಳಿಸ್ಕೊಂಡ್ರೆ ಯಾವ್ಯಾವ ಭಾಷೆ ಮಾತಾಡೋದು ನೀವೊಂದು ತುಡುಕು ತರಿಸಿದ್ರಿ. ಇವತ್ತಿಲ್ಲ ಅಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ. ಅಲ್ಲ, ಬಹಳಷ್ಟು ಮಾತುಗಳು ನಾನು ಹೇಳ್ತಿರೋದು. ಚಂದ್ರಶೇಖರ್ ಮುಖ್ಯ 5 ನಿಮಿಷಕ್ಕೆ 1 ನಿಮಿಷ ಸರ್, 1 ನಿಮಿಷಕ್ಕೆ ನಾನು ಅವ್ರು ಇಡೀ ಇದನ್ನೇ ತೆಗೆದುಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ, ಮನೆ ಸುಟ್ಟುಬಿಡ್ತೀನಿ, ಭಸ್ಮ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಮಾತುಗಳನ್ನ ಪ್ಲೀಸ್. ಒಬ್ಬ MLA ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ನಮ್ಗೆ ನಮ್ಮ ಇವ್ರ ಸಲಹೆಗಾರ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಭರತ್ ಇವ್ರ ರೆಡ್ಡಿ ಜೊತೆಗೆ ಮಾತಾಡೋಕೆ ಇಷ್ಟಪಟ್ಟಿಲ್ಲ ಅಂತ ಹೇಳಿ. ಇಲ್ಲಿವರೆಗೂ ಸಂಜೆವರೆಗೂ ಯಾವುದೇ ಒಂದು ಸಣ್ಣ ಆಕ್ಷನ್ ತಗೊಂಡಿಲ್ಲ ಅವ್ರ ಮೇಲೆ. ಇವತ್ತು ಸಂಜೆ ಇನ್ನೊಂದು ಮಾತಾಡ್ತಾರೆ ಭರತ್ ರೆಡ್ಡಿ ಅವರು, ನನ್ನ ಹತ್ರ DCM ಮಾತಾಡಿದ್ರು, ಹೈಕಮಾಂಡ್ ಅವರೆಲ್ಲ ಮಾತಾಡಿದ್ರು, ನೀವು ಮಾಡ್ತಿರೋದು ಸರಿ ಇದೆ ಅಂತ ಹೇಳಿದ್ರು ಅಂತ ಹೇಳಿ. ಏನ್ ಅರ್ಥ? ಈ ರೀತಿಯಾಗಿ ಒಬ್ಬ ಪುಡಿ ರೌಡಿ ತರ ಒಬ್ಬ ರಾಕ್ಷಸಂತರ ಟಿವಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡಿದ್ದು ಸರಿ ಅಂತೇಳಿ DCM ಹೇಳಿದ್ರಂತೆ, ಹೈಕಮಾಂಡ್ ಹೇಳಿದ್ರಂತೆ. ನೀವು ಪ್ರಶ್ನೆ ಕೇಳ್ತಾ ಇದ್ರಿ, ಇವತ್ತು ಬ್ಯಾನರ್ ಒಳಗಡೆಗೆ ಕಟ್ಟೋದು ಸರಿನಾ ತಪ್ಪ ಅಂತ ಪ್ರಶ್ನೆ ಕೇಳ್ತಾ ಇದ್ರಿ. ನಾವು ತಪ್ಪು ಅಂತ ಹೇಳಿದ್ದಲ್ಲ, ಮುಖ್ಯಮಂತ್ರಿಗಳು ಬೆಳಗ್ಗೆ ಹೇಳಿದ್ದು ಅವನ ಮನೆ ಮೇಲೆ ಹಾಕಿ ಹೋಗಿ ಬ್ಯಾನರ್ ಕಟ್ಟಬೇಕಿತ್ತು ತಪ್ಪು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದು. ಅದಾದ್ಮೇಲೆ ಇವತ್ತು ಹೇಳ್ತಾರೆ, ಯಾರು ಜಮೀರ್ ಅಹಮದ್ ಹೇಳ್ತಾರೆ ಯಾರು ಗುಂಡು ಹೊಡೆದಿದೆ ಅಂತೇಳಿ ಲೆಕ್ಕಾಚಾರ ಮಾಡ್ತಾ ಇದೀವಿ, ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತೇಳಿ. SP ಚಿತ್ರದುರ್ಗದ SP ಅಲ್ಲಿಗೆ ಹೋಗಿದ್ದವರು ಇದಕ್ಕೋಗಿದ್ದವ್ರು ಹೇಳ್ತಾರೆ ಪೊಲೀಸ್ ಇಂದ ಹೋಗಿದ್ದಲ್ಲ, ಪ್ರೈವೇಟ್ ಗನ್ಮ್ಯಾನ್ ಇಂದ ಅಂತ ಹೇಳಿ. ಇವತ್ತು ಇವರ ಸಚಿವರಾದಂತಹ D ಸುಧಾಕರ್ ಅವರು ಏನ್ ಹೇಳಿದ್ದು ಗೊತ್ತಾ? ಶಾಸಕರ ಗನ್ಮ್ಯಾನ್ ಮುಂಜಾಗ್ರತಾ ಕ್ರಮವಾಗಿ ಮತ್ತು ಗುಂಪನ್ನು ಚದುರಿಸಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದರೆ ದುರದೃಷ್ಟವಶಾತ್ ಆ ಗುಂಡು ಕಾರ್ಯಕರ್ತನಿಗೆ ತಗಲಿದೆ. ಯಾರು ಹೊಡೆದಿರೋದು? ಇವ್ರದೇ ಶಾಸಕರ ಗನ್ಮ್ಯಾನ್ ಹೊಡೆದಿರೋ ಗುಂಡು. ಅಲ್ಲ, D ಸುಧಾಕರ್ ಅವ್ರು ಹೇಳೋದು. ತನಿಖೆ ಆಗಲಿ ಪ್ಲೀಸ್, ಆಗ್ಲಿ ಸರ್. 1 ನಿಮಿಷ ತಡೀರಿ. ಇನ್ವೆಸ್ಟಿಗೇಷನ್ ಶುಡ್ ಹ್ಯಾಪನ್. ಡೆಫಿನೆಟ್ಲಿ ಸರ್, ನಿಮ್ ಕಣ್ಣು ಮುಂದೆಗೆ ನಡೀತಲ್ಲ, ಕ್ಯಾಮ್ರಾದ ತೋರಿಸ್ತಾ ಇದ್ರು, ಗಾಳಿ ಗುಂಡಿಡ್ಬೇಕಾದ್ರೆ ಹಿಂಗೆ ಮನೆ ನೀವು ಈ ಪಾರ್ಟಿ ಆ ಪಾರ್ಟಿ ಮಾತಾಡಿದ್ರೆ ಬಳ್ಳಾರಿನ ರಿಪಬ್ಲಿಕ್ ಮಾಡಿದವರು ಯಾರು? ಬಳ್ಳಾರಿಯ ಹೆಸರು ಕೆಡಿಸಿದವರು ಯಾರು? ಬಳ್ಳಾರಿಯ ಲೂಟಿ ಹೊಡೆದವರು ಯಾರು? ನೀವು ರಾಜಕಾರಣ ಮಾಡಬೇಡಿ ದಯವಿಟ್ಟು. ನಾನು ಚಂದ್ರಶೇಖರ್ ಅವರೇ ಕಾಮ್ ಡೌನ್. ನಾಗರಾಜ್ ಯಾದವ್ ಸರ್, 1 ನಿಮಿಷ.